ಮಗನ ಸ್ಕೂಲಿನ ಹತ್ರ ಅನಾನಸ್ ಹಣ್ಣನ್ನು ಮಾರ್ತಾ ಇದ್ರು. ಅದನ್ನು ತೊಗೊಂಡು ಬಂದು ಬಹಳ ರುಚಿಕರವಾದಂತಹ ಅಡುಗೆ ಒಂದನ್ನು ಮಾಡಿದೆ. ಯಾವ ಅಡುಗೆ, ಏನು ಹೆಸರು, ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕೊಟ್ಟಿದ್ದಾರೆ. ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಅನಾನಸ್ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕತ್ತರಿಸಿ ಒಂದು ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ಹಾಗೆ ಒಂದು ಹಸಿಮೆಣಸಿನಕಾಯಿ, ಒಂದು ದೊಡ್ಡ ಚಿಟಿಕೆ ಅರಿಶಿನ ಹಾಕಿ, ಒಂದು ದೊಡ್ಡ ಚಮಚ ಅಥವಾ 2 ಟೇಬಲ್ ಚಮಚ ಅನ್ಬೋದು ಅಷ್ಟು ಬೆಲ್ಲ, 1 ಚಮಚ ಉಪ್ಪನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು, ಮೆತ್ತಗೆ ಬೇಯುತ್ತೆ. ನೀವು ಇದ್ರ ಜೊತೆ ಬೇಕಾದರೆ ದೊಣ್ಣೆ ಮೆಣಸಿದ್ರೆ ಅದನ್ನು ಸೇರಿಸ್ಕೊಳ್ಬೋದು. ನಾನು ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಲ್ಲ ಅದರ ಬದಲಾಗಿ. ಅನಾನಸ್ ಹಣ್ಣನ್ನು ಬೇಯಿಸ್ತಾ ಇರೋ ಟೈಮಲ್ಲಿ ಮಸಾಲೆನ ಹುರ್ಕೊಳ್ಳೋಣ. ಮೊದಲಿಗೆ 1 ಟೇಬಲ್ ಚಮಚ ಎಳ್ಳನ್ನು ಈ ರೀತಿ ಎಣ್ಣೆ ಏನು ಹಾಕದೆ ಅಲ್ಲಲ್ಲಿ ಪಟಪಟ ಅಂತ ಸಿಡಿಯೋವರೆಗೆ ಹುರಿದು ಎತ್ತಿಟ್ಕೊಳ್ಬೇಕು. ಜಾಸ್ತಿ ಹುರಿಯೋದು ಬೇಡ. ಆನಂತರ ಅದೇ ಬಾಣಲೆನಲ್ಲಿ 6ರಿಂದ 8 ಒಣಮೆಣಸಿನಕಾಯಿ, 1 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಉದ್ದಿನಬೇಳೆ, 1/4 ಚಮಚ ಮೆಂತ್ಯ ಕಾಳನ್ನು ತಗೊಂಡು ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಬೇಳೆ ಎಲ್ಲ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಹಾಕಿರೋದ್ರಿಂದ ಉರಿಯನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡು ಹೀಗೆ ಚೆನ್ನಾಗಿ ಕೈ ಬಿಡದೆ ಹುರಿತಾ ಬೇಳೆ ಎಲ್ಲ ಕರೆಕ್ಟಾಗಿ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಆ ನಂತರ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು 1 ಕಪ್ಪು ಹಸಿ ತೆಂಗಿನ ತುರಿ ಹಾಗೂ ಈಗಾಗಲೇ ಹುರಿದಿಟ್ಟಿದ್ವಲ್ಲ ಆ ಎಳ್ಳನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಅಡುಗೆ ಹೆಸರು ಮೆಣಸ್ಕಾಯಿ ಅಂತ. ಉಡುಪಿ ಮಂಗಳೂರು ಕಡೆ ಎಲ್ಲ ತುಂಬ ಫೇಮಸ್ಸು ಇದು. ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆ ಅಂತೂ ಅದ್ಭುತವಾಗಿರುತ್ತೆ. ಇಲ್ಲಿ ಬೇಯ್ತಾ ಇರುವಂತಹ ಅನಾನಸಿಗೆ ರುಬ್ಬಿರುವ ಮಸಾಲೆನ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಚೆನ್ನಾಗಿ ಮಚ್ಚಿ ಕುದಿಯೋದಕ್ಕೆ ಇಡಬೇಕು. ಅದು ಕುದಿಯೋದಕ್ಕೆ ಶುರು ಆದಮೇಲೆ ರುಚಿ ನೋಡಿಕೊಂಡು ರುಚಿಗೆ ತಕ್ಕ ಹಾಗೆ ಬೆಲ್ಲ ಮತ್ತು ಉಪ್ಪನ್ನು ಹೊಂದಿಸ್ಕೊಳ್ಬೇಕು. ಇದು ಈ ಅಡುಗೆ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿಯಾಗಿ ಇರುತ್ತೆ. ಅನಾನಸ್ ಹಣ್ಣಾಗಿರೋದ್ರಿಂದ ಹುಣಸೆ ಹಣ್ಣು ಹಾಕೋದೇನು ಬೇಡ, ಅದರಲ್ಲೇ ಹುಳಿ ಅಂಶ ಇರುತ್ತಲ್ಲ. ರುಚಿ ನೋಡಿಕೊಂಡು ಬೆಲ್ಲ ಮತ್ತು ಉಪ್ಪನ್ನು ನಿಮ್ಮಿಷ್ಟ ಪ್ರಕಾರ ಹಾಕ್ಕೊಂಡ್ರೆ ಆಯಿತು. ನೋಡಿ, ಹೀಗೆ ಚೆನ್ನಾಗಿ ಮಚ್ಚಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೀವು ಈ ಮೆಣಸ್ಕಾಯಿನ ಹಾಗಲಕಾಯಿ, ದಪ್ಪ ಮೆಣಸು, ಮಾವಿನಕಾಯಿ ಇದರಲ್ಲೆಲ್ಲ ಮಾಡ್ಬೋದು. ದಪ್ಪ ಮೆಣಸು ಅಥವಾ ಹಾಗಲಕಾಯಿ ಆದರೆ ಹುಣಸೆ ಹಣ್ಣು ಹಾಕಬೇಕಾಗತ್ತೆ. ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿದ್ದೀನಿ. ತೆಂಗಿನೆಣ್ಣೆ ಬಳಸಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಒಗ್ಗರಣೆ ಕೊಡಿ, ಬಹಳ ರುಚಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಬೇಕು. ಆ ಥರದ ರೆಸಿಪಿ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.